ಕಾಪಾಡಿ ಕಾಪಾಡಿ ಗೌಡ್ರೆ ನನ್ನ. ಏನಾಯ್ತು ರಮಣ? ಗೌಡ ಹೇಳು, ಹೊಸಿ ಬಿಡ್ಸೇಳಕ್ ಕೇಳು. ಯಾಕೋ ಅವ್ನ್ ಗೋಳಾಡ್ತಾ ಇದ್ದಾನೆ, ಹೊಸಿ ಬಿಡ್ಸೇಳಕ್ ಕೇಳು. ಏನು ತೆಳ್ಳಿ ಗೌಡ್ರೆ, ಎಲ್ಲ ಹೋಯ್ತು, ನಾಶನ ಆಗೋಯ್ತು ನಮ್ ಬಾಳೆ. ಹೋಯ್ತು ಗೌಡ್ರೆ, ಹೋಯ್ತು. ಇಲ್ಲ ಬೆಳೆನೂ ಇಲ್ಲ. ಒಬ್ಬೊಬ್ರಾಗಿ ಹೊಸಿ ಹೊಸಿ ತಡ್ಕೊಳ್ಳಿ. ನೀನ್ ಹೇಳು, ಈಗ ಹೇಳು ರಮಣ ಹೇಳು. ನಾನು ಅಲ್ಲಿ ಆಲದ ಮರದ ಹತ್ರ ಅಂಗಡಿ ಇತ್ತಲ್ಲ, ಶೆಟ್ಟಿ ಅಂಗಡಿ, ಅವ್ನ್ ಶೆಟ್ಟಿ ಅಂಗಡಿಯಿಂದ ಅವ್ನ್ ಬಾಯಿಗೆ ಮಣ್ಣಾಕ ಅವ್ನ್ ಯಾವ್ದೋ ಕೊಟ್ಟ ರಾಸಾಯನಿಕ ಗೊಬ್ಬರ ಅಂತ ಅದನ್ನ ತಗೊಂಬಂದ್ ಹಾಕಿ ಬೆಳೆ ಎಲ್ಲ ಹೀರೋ ಹೊಸಿ ಹೀರೋ. ನೋಡೋಣ ಹೆಂಗಾದ ನೋಡೋಣ. ಗೌಡ ಅವ್ರಿಗೆ ಒಬ್ಬೊಬ್ರೆ ಮಾತಾಡಿದ್ರೆ ಅನ್ನೋದನ್ನ ತರಬಹುದು. ನೀವ್ ಹಿಂಗೆ ಗುಂಪಲ್ಲಿ ಬಂದ್ ಹಿಂಗ ಆಡಿದ್ರೆ ಏನ್ ಮಾಡೋದ? ಎಲ್ಲ ಹೋಯ್ತಣ, ಬೆಳೆ ಹೋಯ್ತು, ಗೊಬ್ಬರ ಹೋಯ್ತು, ಕಾಸು ಹೋಯ್ತು, ಎಂಟಿ ಮಕ್ಳು ಬೀದಿಗೆ ಬಂದವ್ರು ನಾಶನ ಆಗೋಗ್ಬಿಟ್ವಿ ಗೌಡ್ರೆ. ನೀವ್ ಹೇಳ್ರಿ ಹೆಂಗಿದ್ದೇಣ? ಚುಬ್ಬು ಹಾಕೊಂಡ್ ಬಂದಿದ್ದೆ, ಇವತ್ತು ಹೆಂಗ್ ಬಂದಿದ್ಯಲ್ಲ ನಾನು. ಏನ್ ಮಾಡೋದು? ರಾಸಾಯನಿಕ ಗೊಬ್ಬರ ತಗೊಂಡ್ ಆದ್ಮೇಲೆ ಏನ್ ಮಾಡೋದು? ಅದಕ್ಕೆ ಪಟೇಲ್ ಇವಾಗ ಏನ್ ಅರ್ಥ ಆಯ್ತು ಅಂದ್ರೆ, ರಾಸಾಯನಿಕ ಗೊಬ್ಬರ ಹಾಕಿ ಇವರಿಗೆ ಎಲ್ಲ ಬೆಳೆ ಫಸಲೆಲ್ಲ ನಾಶ ಆಗಿದೆ ಅಂತ ನೀವ್ ಹೇಳ್ತಾ ಇದ್ದೀರಲ್ಲಣ್ಣ. ಎಲ್ರು ಗೌಡ್ರೆ ಹೌದಾ? ನೀವೇನ್ ಹಾಕಿದ್ರಿ? ನಿಮ್ ಬೆಳೆ ಇಷ್ಟ ಚೆನ್ನಾಗೈತಲ್ಲ, ನಮ್ ಬಾಯಿಗೆ ಮಣ್ಣು ಹಾಕಿ ನಿಮ್ ಬೆಳೆ ಎಲ್ಲ ಇಷ್ಟೊಂದ್ ಬಂದೈತಲ್ಲ, ನೀವೇನ್ ನೀವೆಲ್ಲ ಹೊಸಿ ಏನು ಅಂದ್ರೆ, ಅವ್ರು ಯಾರೋ ಮಾತ್ ಕೇಳಿ, ಟಿವಿನಲ್ಲಿ ನೋಡಿ, ರೇಡಿಯೋದಲ್ಲಿ ಕೇಳಿ ನೀವೆಲ್ಲ ರಾಸಾಯನಿಕ ಗೊಬ್ಬರ ಹಾಕಿದಿರಲ್ಲಪ್ಪ. ನಿಮ್ಗೆ ಬೆಳೆ ಸರಿಯಾಗಿ ಬಂದಿಲ್ಲ ಅಲ್ಲೇನಪ್ಪ? ಊರಿಗೆ ದೊಡ್ಡ ಮನುಷ್ಯ ಅಂತ ಇದ್ದಲ್ಲ, ನೀನ್ ಹೇಳಕ್ಕಾಗ್ಲಿಲ್ಲ ಈ ಮಾತು. ಹೇಳ್ತಾ ಇದ್ದೆ ಈ ಮಾತನ್ನ ನೀನು. ನಮ್ಮ ಸ್ನೇಹಿತರಿದ್ದಾರೆ, ಅವ್ರ ಪ್ರಗತಿಪರ ರೈತರು, ಅವ್ರನ್ನ ಕರೆಸ್ತೀನಿ ಹೊಸಿ. ಅವ್ರ ಹತ್ರ ಬುದ್ಧಿವಾದ ತಿಳ್ಕೊಳ್ಳಿ, ನಿಮ್ಗೂ ಒಳ್ಳೇದಾಗತ್ತೆ, ನಿಮ್ ಮಕ್ಳಿಗೂ ಒಳ್ಳೇದಾಗತ್ತೆ. ನನ್ ಬೆಳೆ ಹೇಗ್ ಬಂದಿದೆ ಅದೇ ತರ ಬರುತ್ತೆ. ಕರೆಸ್ಲಪ್ಪ. ಏನ್ ಕತೆ? ಬನ್ನಿ ಸ್ವಾಮಿ, ಬನ್ನಿ ಸ್ವಾಮಿ. ನಮ್ ಬೆಳೆ ಎಲ್ಲ ಹೋಯ್ತು. ಏನಾಗೈತೆ? ನಮ್ ಊರಿಗೆ ದೊಡ್ಡ ಮನುಷ್ಯ ಅಂತ ಅವನಲ್ಲ ಗೌಡ್ರು, ಅವ್ನ್ ಬೆಳೆ ಚೆನ್ನಾಗಿ ಬರ್ಸ್ಕೊಂಬಿಟ್ಟ, ನಮ್ದೆಲ್ಲ ಹಾಳು ಮಾಡ್ದ. ಬಿಡ್ಸೋಮಣ್ಣ, ಅಂತದೇನಾಗಿಲ್ಲ, ಕೇಳ್ಕೊಳ್ಳೋಣ. ನಾನು ಹೇಳ್ತೀನಿ, ನಮ್ ತಾತನ ಕಾಲದಾಗೆ ಸರ್ಕಾರಿ ಗೊಬ್ಬರ ಇರ್ಲಿಲ್ಲ, ಅವಾಗೆಲ್ಲ ರಾಸಾಯನಿಕ ಗೊಬ್ಬರ ಇರ್ಲಿಲ್ಲ. ಹಿಂದಕ್ಕೆ ಒಂದ್ 60 ವರ್ಷದಿಂದ ಇರ್ಲಿಲ್ಲ. ಅವಾಗ ಅವ್ರು ಎಲ್ಲಾ ಕೈಕೊಂಡು ಎಲ್ಲ ಆರಂಭ ಮಾಡ್ಕೊಂಡು ಚೆನ್ನಾಗೇ ಇದ್ರು ಅಲ್ವರಾ? ಚೆನ್ನಾಗಿತ್ತು. ಇವಾಗ ಗೌಡ್ರು ಏನ್ ಮಾಡೋರು ಅಂದ್ರೆ, ಅವ್ರ ಹೊಲ್ದಾಗೆ ಈ ಜೀವಾಮೃತ, ಘನ ಜೀವಾಮೃತ, ಬೀಜಾಮೃತ ಅಂತ ಬಂದೈತೆ. ನೋಡೋಣ ಏನ್ ಮಾಡ್ಬೇಕಂದ್ರೆ, ನಾವು ಇಷ್ಟೇ ಕೇಳ್ಕೊಳ್ಳಿ. ಇದು ಬಹಳ ಸರಳ ಅಣ್ಣ, ಇದರಲ್ಲಿ ನಿಮ್ಗೆ ಏನು ಖರ್ಚಿಲ್ಲ. ಏನು ಅಂತಂದ್ರೆ, ಇದು ಶೂನ್ಯ ಬಂಡವಾಳದ ಕೃಷಿ ಅಂತ ಹೇಳ್ತಾರಣ್ಣ. ಅದನ್ನೇ ನಮ್ ಗೌಡ್ರು ಮಾಡಿರೋದು. ಅದಕ್ಕೆ ಅವ್ರದ್ದು ಇವತ್ತು ಫಸ್ಟ್ ಹೆಂಗ್ ಬಂದೈತೆ ಅಂದ್ರೆ, ಶೂನ್ಯ ಅಂದ್ರೆ ಗೊತ್ತಾಗಕ್ಕಿಲ್ಲ. ನೋಡಿ, ನಿಮಗೆ ಏನು ಖರ್ಚಾಗಿಕ್ಕಿಲ್ಲ. ಮನೇಲಿ ಇರ್ತದೆ ಬೆಲ್ಲ, ಹೌದ್ರಾ? ಮನೇಲಿ ಇರ್ತದೆ ಕಡ್ಲೆ ಹಿಟ್ಟು, ಎಲ್ಲರ ಮನೇಲಿ ಕಡ್ಲೆ ಹಿಟ್ಟು. ಕಾಪಿಗೆ ಹಾಕ್ತಿವಲ್ಲ ಬೆಲ್ಲ, ಅದೇಯ ಕಪ್ಪು ಬೆಲ್ಲ ಆಯ್ತಾ? ಇವಾಗ ನಮ್ಮ ಹತ್ರ ಎಲ್ಲ ಹಸಾವೆ. ಹಸದಲ್ಲಿ ಏನು ಅಂದ್ರೆ, ನಾಟಿ ಹಸ ಇರಬೇಕು ಆಯ್ತಾ? ಈ ಪಾರಂ ಹಸ ನಮಗೆ ಆಗಕ್ಕಿಲ್ಲ. ಈ ಪಾರಮಸ ಈ ಗೌಡ ಬಿಟ್ಬಿಡೋಣ ಸೋಮಣ್ಣ, ಬಿಟ್ಬಿಡೋಣ. ಎತ್ತುಗಳಿಂದನೂ ಆಯ್ತದೆ, ಹಸನೇ ಇರ್ಬೇಕು ಅಂತಿಲ್ಲ. ಆದ್ರೆ ನಾಟಿ ಎತ್ತಿದ್ರು ಆಗ್ತದೆ. ಏನ್ ಮಾಡ್ಬೇಕು ಅಂದ್ರೆ ಹೇಳ್ತೀನಿ. ಇವಾಗ ನೋಡೋಣ, ಹಸ ಎತ್ತು ಸಗಣಿ ಅಂತೂ ಆಗ್ತದೆ. ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ ಇಟ್ಕೊಳ್ಳಿ ಅಣ್ಣ. ಅದೇ ತರ ಈ ಗೋಮೂತ್ರ ಇರ್ತದೆ, ಅದ್ರದ್ದು ಮೂತ್ರ ಇರ್ತದೆ, ಅದನ್ನು ಕೂಡ ಶೇಖರಣೆ ಮಾಡಿಟ್ಕೊಳ್ಳೋಣ. ನಮ್ ತವ ನೀರೈತಿ. ಎಷ್ಟು ಸ್ವಾಮಿ? 1 ಲೋಟ ಸಾಕ? ಹೇಳ್ತೀನಿ ಅಣ್ಣ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ, ಒಂದ್ ಡ್ರಮ್ ಇಟ್ಕೋಬೇಕು. ಆ ಡ್ರಮ್ನಾಗೆ 200 ಲೀಟರ್ ನೀರಣ್ಣ, ಒಳ್ಳೆ ನೀರು ಆಯ್ತಾ? 2 ಲೀಟರ್ ನೀರು. 200 ಆ ನೀರ್ನಾಗೆ ಏನ್ ಮಾಡ್ಬೇಕಂದ್ರೆ, 10 kg ನಾಟಿ ಹಸುದು, ನಾನು ಮತ್ತೆ ಹೇಳ್ತೇವ್ನಿ, ನಾಟಿ ಹಸು ಸಗಣಿನ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸೋಣ. ಸರಿ ಸ್ವಾಮಿ. ಆಯ್ತಾ? ಚೆನ್ನಾಗಿ ಬೆರ್ತ್ಕೋಬೇಕದು ನೀರಿನ ಜೊತೆಗೆ. ಬೆರ್ತ್ಕೊಂಡ್ಮೇಕೆ ಆಮೇಲೆ ನಾವೇನ್ ಮಾಡ್ಬೇಕು ಅಂದ್ರೆ, ಗಂಜಲ ಐತಲ್ಲ,
10 ಲೀಟರ್ ಗಂಜಲನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಣ್ಣ. ಕಲಿಸ್ಬೇಕು. ಅಷ್ಟೇ. ಕೈನಲ್ಲಿ ಕಲಿಸ್ಬೇಕಾ ಅಥವಾ ಕೈಯಲ್ಲೇ ಕಲ್ಸೋಣ, ಇಲ್ಲ ಅಂದ್ರೆ ಕಟ್ಟಿಯಿಂದ ತಿರ್ಸೋಣ, ಏನಾಗಿಲ್ಲ. ಈ ಗಡಿಯಾರದ ಮುಳ್ಳು ಐತಲ್ಲ, ಆ ಗಡಿಯಾರದ ಮುಳ್ಳು ಹೆಂಗ್ ಓದ್ತದೆ ಹಂಗೆಯ ತಿರ್ಗ್ಸೋಣ. ಹೆಂಗ್ ಗೊತ್ತದ ಗಡಿಯಾರ ಮುಳ್ಳು? ಹಿಂಗೆ ಯಾಡಿಗಿಂತ ಬಲಿಕ್ ಹೋಯ್ತೈತ್ ಕಣ. ನೋಡೋಣ ರಂಗಣ್ಣ ಕರೆಕ್ಟ್ ಆಗಿ ಹೇಳ್ದ. ವಾಚಲ್ಲಿದೆ ನೋಡಿ, ಹಿಂಗ್ ಹೋಗುತ್ತೆ, ಹಿಂಗೆ ಹಿಂಗ್ ತಿರ್ಗಿಸ್ಬೇಕು, ಹಿಂಗೆ. ಗೌಡ್ರು ತೋರಿಸಿದ್ರು ನೋಡು ಹಂಗೆಯ. ಆಯ್ತ್ರಣ್ಣ. ಆಮೇಲಿಂದ ನಮ್ಗೆ ಬೆಲ್ಲ ಐತೆ, ಮನೆಯಾಗಿರೋ ಕಪ್ಪು ಬೆಲ್ಲ. ಏನಣ್ಣ, ಕಪ್ಪು ಬೆಲ್ಲ ಹಳೆ ಬೆಲ್ಲ ಇದ್ರು ಇನ್ನೂ ಒಳ್ಳೇದೇ. ಅದನ್ನ ತಗೊಂಡ್ಬಿಟ್ಟು 2 kg ಬೆಲ್ಲ ಸೇರ್ಸೋಣ. ಸೇರ್ಬಿಟ್ಟು ಮತ್ತೆ ಕಡ್ಡಿಲಿ ಅಳ್ಳಾಡ್ಸೋಣ. ಅದು ಚೆನ್ನಾಗಿ ಬೆರ್ಕೋಬೇಕು, ಸೇರ್ಕೋಬೇಕು. ಆಯ್ತಣ್ಣ. ಕೊನೆಗೆ ನಮ್ಮ ಹತ್ರ ಇರೋ ಒಂದು ಬದು ಇರ್ತದೆ. ಬದುನಾಗಿರೋ ಮಣ್ಣನ್ನೇ ಹಾಕ್ಬೇಕಣ್ಣ. ಯಾಕೆ ಅಂದ್ರೆ ಬದುನಾಗೆ ನಾವು ಬೇರೆ ಒಂದು ವಿಷಕಾರಿಯಾದ ರಾಸಾಯನಿಕ ಗೊಬ್ಬರನ ಹಾಕಿರಲ್ಲ, ಅದು ಚೆನ್ನಾಗಿರ್ತದೆ. ಅಥವಾ ಆಲದ ಮರ ಕೆಳಗಡೆ ಇರುವಂತ ಮಣ್ಣನ್ನ ಒಂದ್ ಇಡಿ ಅಣ್ಣ ಏನ್ ಸೋಮಣ್ಣ ಹಂಗ ಹಾಕ್ಬಿಟ್ಟು, ಆಮೇಲಿಂದ ನಮ್ ಕಡ್ಲೆ ಹಿಟ್ಟು ಎಲ್ಲರ ಮನೆಗೆ ಐತೆ ಅಲ್ವಾ, ನಾವು ಬಜ್ಜಿ ಬೋಂಡ ಮಾಡ್ತೀವಿ, ಅದೇ ಹಿಟ್ಟು. ಆ ಹಿಟ್ಟನ್ನ ಒಂದು 1/4 kg ತಿಂತಾವೆ. ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಬಟ್ಟೆಯಲ್ಲಿ ಮುಚ್ಚಿಬಿಟ್ಟು ಅದನ್ನ ಒಂದ್ 2 ಲೀಟರ್ ನೋಡೋಣ. 200 ಲೀಟರ್ ನೀರ್ ತಗೊಂಡೆ ಅಣ್ಣ ಡ್ರಮ್ನಾಗೆ. ಒಂದ್ 10 kg ಸಗಣಿ, ನಾಟಿ ಹಸ ಅದು ಅಥವಾ ನಾಟಿ ಎತ್ತೇ ಇರ್ಬೇಕು. ಸರಿಯಾಗಿ ಕೇಳಿಸ್ಕೊಳ್ಳಿ. ಕಾಸಿಲ್ವಲ್ಲ ಗೌಡ್ರೆ, ಕಡ್ಲೆ ಏನ್ ಸೋಮಣ್ಣ, ಹಬ್ಬದಕ್ಕೆ ನೀವು ಬಜ್ಜಿ ಬೋಂಡ ಮಾಡಿ ತಿನ್ನಕ್ಕಿಲ್ವಾ? ಈ ವರ್ಷ ನಮ್ ಬೆಳೆ ಎಲ್ಲ ಹಾಳಾಗೋಗಿದೆ ಸ್ವಾಮಿ, ಕಾಸೇ ಇಲ್ಲ. ಆಮೇಲಿಂದ 10 kg ಗಂಜಲ, 10 ಲೀಟರ್ ಗಂಜಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು, ಇಷ್ಟ ಆಯ್ತಾ? ಆಮೇಲೆ ಒಂದು 1 kg ಬೆಲ್ಲ ಹಾಕ್ಬಿಟ್ಟು ತಿರ್ಗ್ಬಿಟ್ಟು, ಕಡಲೆ ಹಿಟ್ಟು ಅರ್ಧ kgನೋ 3/4 kgನೋ ಹಾಕ್ಬಿಟ್ಟು ಒಂದು ಬದ್ದದ ಒಂದು ಇಡೀ ಮಣ್ಣು ಹಾಕ್ಬಿಟ್ಟು ಇಟ್ಬಿಟ್ರೆ ಬಟ್ಟೆ ಮುಚ್ಚಿ ನೆರಳಾಗಿ ಇಟ್ಬಿಡ್ಬೇಕಣ್ಣ 2 ದಿವಸ. 2 ದಿವಸ ಅಣ್ಣ. ಇಟ್ಮೇಲೆ ನಾಳೆ ಇವತ್ತು ಇಟ್ಟಿದ್ಯಾ, ನಾಳೆ ಅದನ್ನ ತೆಗೆದು ಕಡ್ಡಿಯಿಂದ ಗಡಿಯಾರ ಹೆಂಗ್ ಓದ್ತದೆ ಹಂಗೇ ತಿರುಗಿಸ್ಬೇಕಣ್ಣ. 2 ನಿಮಿಷ ತಿರುಗಿಸ್ಬಿಟ್ರೆ ಅದು ಬೆತ್ತಂತದೆ. ಎಂತ ಮಹಾಶಕ್ತಿಯ ದೇವ್ರ ಮಡ್ಗವನೆ ಅಂದ್ರೆ 500 ಕೋಟಿ ಜೀವಾಣುಗಳು ಅದ್ರಲ್ಲಿ ಇರ್ತಾವಣ್ಣ. 500 ಕೋಟಿ ಜೀವಾಣು ಪ್ರತಿ ಕ್ಷಣ ಇದು ಹೆಚ್ಚಾತಾನೆ ಇರ್ತದೆ. ಕಮ್ಮಿ ಅಂತೂ ಆಗಿಲ್ಲ. ಆಮೇಕಿಂದ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಮತ್ತೆ 2ನೇ ದಿವಸ ಮತ್ತೆ ಬಟ್ಟೆ ತೆಗೆದು ತಿರುಬೇಕು. ಅವಾಗ 1000 ಕೋಟಿ ಆಗಿರ್ತದೆ. ಏನೋಣ. ಅದಾದ್ಮೇಲೆ ನಮ್ ತವ ಹೆಂಗು ಈ ಡ್ರಿಪ್ ಇರಿಗೇಷನ್ ಐತೆ, ಪೈಪ್ನಾಗ ಬಿಡ್ತೀವಿ, ಇಲ್ಲ ನಾವು ಪಂಪ್ ಹೊಡಿತೀವಿ. ಅದ್ರಲ್ಲಿ ಅದು ಬಟ್ಟೆಯಿಂದ ಸೋಸ್ಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣ ಏನಂದ್ರೆ ಇವಾಗ 10 ಲೀಟರ್ ನೀರಿಗೆ 1 ಲೀಟ್ರು ಜೀವಾಮೃತ ಏನಣ್ಣ, 1 ಲೀಟ್ರು ಜೀವಾಮೃತಕ್ಕೆ 10 ಲೀಟರ್ ನೀರನ್ನ ಸೇರಿಸ್ಬಿಟ್ಟು ಪಂಪ್ ಮಾಡ್ತೀಯಾ, ಡ್ರಿಪ್ ಇರಿಗೇಷನ್ ಬಿಡ್ತೀಯಾ, ಪೈಪ್ನಾಗ ಬಿಡ್ತೀಯಾ, ಹೆಂಗೋ ಒಂದ್ ಬಿಟ್ರೆ ನಿನ್ ಫಸ್ಲು ಹೆಂಗ್ ಬರ್ತದ ಗೊತ್ತಣ್ಣ, ಚಿನ್ನ ಆಗ್ತದೆ. ಗೌಡ್ರು ಹೊಲ್ದಾಗ ನೋಡಿದ್ಯಲ್ಲ ಹಂಗೆಯ ಬರ್ತದೆ. ಮಾಡಿ ಅವ್ರ ಹತ್ರ ನಾನು ತಿಳ್ಕೊಂಡಿದ್ದೀನಿ, ನಾನು ಹಾಕ್ತಾ ಇದ್ದೀನಿ. ನೀವು ಕೇಳಿ, ಇವಾಗ ಕೇಳಿ ಮಾಡ್ ಸೋಮಣ್ಣ. ನೀ ಸರ್ಕಾರಿ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಬಿಟ್ಬಿಡು, ನಿನ್ ಫಸ್ಲು ನೋಡು, ನಿನ್ ಸಾಲ ಇರಕ್ಕಿಲ್ಲ, ನಿನ್ ಹೆಂಡತಿ ಮಕ್ಕಳು ಗಟ್ಮುಟ್ಟಾಗ ಆಯ್ತವೆ. ಇವತ್ತೇ ಬಿಟ್ಬಿಡ್ರು. ಸಾಲನೂ ಇಲ್ಲಣ್ಣ. ಇವತ್ತು ನಮ್ ದೇಶದಾಗೆ ರೈತರು ಸಾವಿಗೆ ಶರಣಾಗ್ತಾ ಇದಾರಣ್ಣ. ಯಾರು ಸಾವಿಗೆ ಶರಣಾಗೋದಿಲ್ಲ. ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಏನ್ ಸೋಮಣ್ಣ ಮಾಡೋಣ. ನಮ್ಮ ಹಳ್ಳಿಯಾಗೆ ಇದನ್ನ ಪ್ರಾರಂಭ ಮಾಡಿದ್ರೆ ದೇಶ ತುದಿ ಹೋಗ್ತದೆ. ಏನಣ್ಣ, ಸಮಾಜಕ್ಕೆಲ್ಲ ಮಾಡೋಣ. ಕೇಳ್ರಪ್ಪ, ನಾಳೆ ಬೆಳಿಗ್ಗೆ ಕರೆಸ್ತಾ ಇದ್ದೀನಿ, ರಾತ್ರಿ ತೋರಿಸ್ತೀನಿ. ನಾಳೆ ಅಂದ್ರೆ ಹಾಡು ಇವತ್ತೇ ಬಂದ್ಬಿಡಿ, ತೋರಿಸ್ಬಿಡಿ ಅದನ್ನ. ಇದನ್ನ ಹಾಕಿ ನೋಡ್ಬಿಡ. ಹೋಗ ಸಗಣಿ ತಗೊಂಬಾರ ಅವ್ರು ಬಂದಾಗ ಬಂದ್ರಿ ರಾಜೇಶಪ್ಪ ನೀವು. ಅಂಗಡಿ ಬಂದ್ ಮಾಡ್ಸೋಣ. ಎಲ್ಲರಿಗೆ ಮಾಡ್ಸಲ್ಲ. ಮಾಡೋಣ. ನೀವು ಎಲ್ಲರೂ ಆರೋಗ್ಯವಾಗಿರ್ತಾರಣ್ಣ. ನಿಮ್ ಬಾಯಿಗೆ ಸಕ್ಕರೆ ಹಾಕ. ನೀವು ಎಂತ ಮಾತು ಹೇಳಿದ್ರಿ. ಇಷ್ಟ ದಿನ ನಾವು ದಡ್ರ ಬಿಡಿ ಹೊಡಿತೀರಣ್ಣ.